ಅನುವಂಶೀಯವಾಗಿ ಬರುವ ರೋಗಗಳು. ಹಿಮೋಫಿಲಿಯಾ. ಹಿಮೋಫಿಲಿಯೋ ರೋಗವು ಇದು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಂಬಂಧಪಟ್ಟಂತ ರೋಗವಾಗಿರುತ್ತೆ. ಇದು ಸಾಮಾನ್ಯವಾಗಿ ಪುರುಷರಲ್ಲಿ ಕಂಡುಬರುತ್ತೆ. ಇದು ಮಹಿಳೆಯಿಂದ ಮುಂದಿನ ಪೀಳಿಗೆಗೆ ವರ್ಗಾಯಿಸಲ್ಪಡುತ್ತದೆ. ಇಂತಹ ವ್ಯಕ್ತಿಗಳಲ್ಲಿ ರಕ್ತ ಹೆಪ್ಪುಗಟ್ಟುವುದು ತುಂಬಾ ನಿಧಾನವಾಗಿರುತ್ತೆ. ಸಾಮಾನ್ಯವಾಗಿ ರಕ್ತ 2ರಿಂದ 5 ನಿಮಿಷಗಳಲ್ಲಿ ಹೆಪ್ಪುಗಟ್ಟುತ್ತದೆ, ಆದರೆ ಈ ರೋಗಿಗಳಲ್ಲಿ ದೀರ್ಘಾವಧಿ ತೆಗೆದುಕೊಳ್ಳುತ್ತದೆ. ಹಿಮೋಫಿಲಿಯಾ ರೋಗವು ಸಾಮಾನ್ಯವಾಗಿ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಅನುವಂಶೀಯ ರಕ್ತ ವೈಫಲ್ಯವು ಪುರುಷರಲ್ಲಿ ಕಂಡುಬರುವ ರೋಗವಾಗಿರುತ್ತೆ. ಇದು ಮಹಿಳೆಯಿಂದ ಮುಂದಿನ ಪೀಳಿಗೆಗೆ ವರ್ಗಾಯಿಸಲ್ಪಡುತ್ತದೆ. ಈ ವ್ಯಕ್ತಿಗಳಲ್ಲಿ ರಕ್ತವು ಹೆಪ್ಪುಗಟ್ಟುವುದು ತುಂಬಾ ನಿಧಾನವಾಗಿರುತ್ತದೆ. ಸಾಮಾನ್ಯವಾಗಿ ಗಾಯವಾದಂತಹ ಸಂದರ್ಭದಲ್ಲಿ 2ರಿಂದ 3 ನಿಮಿಷಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ. ಈ ರೋಗ ಬಂದಂತಹ ವ್ಯಕ್ತಿಗಳಲ್ಲಿ ರಕ್ತವು ದೀರ್ಘಾವಧಿ ಹೆಪ್ಪುಗಟ್ಟುವುದಕ್ಕೆ ದೀರ್ಘಾವಧಿಯನ್ನು ತೆಗೆದುಕೊಳ್ಳುತ್ತದೆ, ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ನೆಕ್ಸ್ಟ್ ಬಣ್ಣಗುರುಡುತನ. ಈ ಬಣ್ಣಗುರುಡುತನ ಕಣ್ಣಿಗೆ ಸಂಬಂಧಿಸಿದ ರೋಗವಾಗಿರುತ್ತೆ. ಸಾಮಾನ್ಯವಾಗಿ ಈ ರೋಗ ಬಂದಂತಹ ವ್ಯಕ್ತಿಗಳಲ್ಲಿ ಬಣ್ಣವನ್ನು ಗುರುತಿಸಲು ವಿಫಲರಾಗ್ತಾರೆ. ಇದು ಕೂಡ ಸಾಮಾನ್ಯವಾಗಿ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ರೋಗಿಯ ಕಣ್ಣಿನಿಂದ ಬಣ್ಣವನ್ನು ಗುರುತಿಸುವ ಕೋನ್ಗಳ ಬೆಳವಣಿಗೆಯಲ್ಲಿ ದೋಷ ಕಂಡುಬರುತ್ತೆ. ಈ ಬಣ್ಣ ಗುರುಡುತನ ಬಂದಿತ್ತಪ್ಪ ಅಂತ ಹೇಳಿದ್ರೆ ಈ ರೋಗವು ಪ್ರಮುಖವಾಗಿ ಕ್ರೋಮೋಸೋಮ್ಗಳಲ್ಲಿರ್ತಕ್ಕಂಥ ಜೀನ್ಸ್ಗಳ ಕಾರಣದಿಂದ ಈ ಬಣ್ಣ ಗುರುಡುತನ ಬರುತ್ತೆ. ಓಕೆ, ಈ ಬಣ್ಣ ಗುರುಡುತನ ಇದೊಂದು ದೃಷ್ಟಿ ಅಥವಾ ಕಣ್ಣಿಗೆ ಸಂಬಂಧಿಸಿದ ರೋಗವಾಗಿದೆ. ಈ ರೋಗಿಗಳಲ್ಲಿ ಬಣ್ಣವನ್ನ ಗುರುತಿಸಲು ವಿಫಲರಾಗುತ್ತಾರೆ. ಈ ಬಣ್ಣ ಗುರುಡುತನ ರೋಗ ಬಂದಿತ್ತಂದ್ರೆ ಈ ಬಣ್ಣವನ್ನ ಗುರುತಿಸಲು ವಿಫಲರಾಗುತ್ತಾರೆ. ಈ ರೋಗವು ಸಾಮಾನ್ಯವಾಗಿ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ರೋಗಿಗಳು ಕಣ್ಣಿನಿಂದ ಬಣ್ಣವನ್ನ ಗುರುತಿಸುವ ಕೋನ್ಸ್ಗಳ ಬೆಳವಣಿಗೆಯಲ್ಲಿ ದೋಷ ಕಂಡುಬರುತ್ತದೆ. ಈ ರೋಗಕ್ಕೆ ಪ್ರಮುಖವಾಗಿ ಕ್ರೋಮೋಸೋಮ್ಗಳಲ್ಲಿರ್ತಕ್ಕಂಥ ಜೀನ್ಸ್ಗಳು ಕಾರಣವಾಗುತ್ತವೆ. ಡೌನ್ ಸಿಂಡ್ರೋಮ್ ಇದು ಕಣ್ಣುಗಳಿಗೆ ಸಂಬಂಧಪಟ್ಟಂತಹ ರೋಗವಾಗಿರುತ್ತೆ. ನೋಡಿ, ಡೌನ್ ಸಿಂಡ್ರೋಮ್ ಎಂಬುದು ಇದನ್ನು ಮುಂಗೋಲಿಯನ್ ಸಿಂಡ್ರೋಮ್ ಎಂದು ಕರೆಯುತ್ತಾರೆ. ಡೌನ್ ಸಿಂಡ್ರೋಮ್ ಇದನ್ನ ಮುಂಗೋಲಿಯನ್ ಸಿಂಡ್ರೋಮ್ ಎಂದು ಕರೆಯುತ್ತಾರೆ. ಇದು ಕೋಶ ವಿಭಜನೆಯಾದ ಮಿಯಾಸಿಸ್ ನಲ್ಲಿ ವ್ಯತ್ಯಾಸವಾದಾಗ ಈ ರೋಗವು ಕಂಡುಬರುತ್ತದೆ. ಇದು ಟ್ರೈಸಿಮ್ ಈ ವ್ಯತ್ಯಾಸವಾಗುವುದನ್ನು ಕೋಶ ವಿಭಜನೆಯಲ್ಲಿ ಮಿಯಾಸಿಸ್ ನಲ್ಲಿ ವ್ಯತ್ಯಾಸವಾಗುವುದನ್ನು ಏನಂತಾರೆ ಟ್ರೈಸಿಮ್ 21 ಎಂದು ಕರೆಯುತ್ತಾರೆ. ಈ ಡೌನ್ ಸಿಂಡ್ರೋಮ್ ಸಾಮಾನ್ಯವಾಗಿ ಕಣ್ಣುಗಳಿಗೆ ಸಂಬಂಧಪಟ್ಟಂತ ರೋಗವಾಗಿರುತ್ತೆ. ಇದರಲ್ಲಿ ಕಣ್ಣುಗಳು ಮುಂಗೋಲಿಯನ್ ರೂಪದಲ್ಲಿ ಕಂಡುಬರುತ್ತವೆ. ಈ ರೋಗ ಬಂತಂದ್ರೆ ಕಣ್ಣುಗಳಲ್ಲಿ ಮುಂಗೋಲಿಯನ್ ರೂಪದಲ್ಲಿ ಕಂಡುಬರುತ್ತವೆ. ಇದೊಂದು ಅನುವಂಶೀಯ ರೋಗವಾಗಿದ್ದು ಇವರಲ್ಲಿ ದೈಹಿಕ ಬೆಳವಣಿಗೆಯು ನಿಧಾನವಾಗುತ್ತದೆ ಮತ್ತು ಸಾಧಾರಣವಾದ ಬುದ್ಧಿಮತ್ತೆಯನ್ನ ಹೊಂದಿರುತ್ತಾರೆ. ನೋಡಿ, ಈ ರೋಗ ಬಂತಂದ್ರೆ ದೈಹಿಕ ಬೆಳವಣಿಗೆಯು ಕುಂಠಿತವಾಗುತ್ತೆ. ನೆಕ್ಸ್ಟ್ ಸಾಧಾರಣವಾಗಿ ಬುದ್ಧಿಮತ್ತೆಯನ್ನ ಹೊಂದಿರುತ್ತಾರೆ. ಕೋಶ ವಿಭಜನೆಯಾದ ಮಿಯಾಸಿಸ್ ನಲ್ಲಿ ವ್ಯತ್ಯಾಸವಾದಾಗ ಈ ರೋಗವು ಕಂಡುಬರುತ್ತದೆ. ಈ ಒಂದು ಪ್ರೊಸೆಸ್ ಅನ್ನ ಏನಂತಾರೆ ಟ್ರೈಸೋಮಿ 21 ಎಂದು ಕರೆಯುತ್ತಾರೆ. ಹಾಗಾದ್ರೆ ಡೌನ್ ಸಿಂಡ್ರೋಮು ಇದು ಕೂಡ ಅನುವಂಶೀಯ ರೋಗವಾಗಿದ್ದು ಇದು ಸಾಮಾನ್ಯವಾಗಿ ಕಣ್ಣುಗಳಿಗೆ ಸಂಬಂಧಪಟ್ಟಂತ ಒಂದು ರೋಗವಾಗಿರುತ್ತೆ. ನೆಕ್ಸ್ಟ್ ಪ್ರೊಜೇರಿಯಾ ಇದೊಂದು ಜೈವಿಕ ವ್ಯತ್ಯಾಸದಿಂದ ಉಂಟಾಗುವ ಕಾಯಿಲೆಯಾಗಿದ್ದು ವರ್ಣತಂತುಗಳ ವಿಕೃತಿಯಿಂದ ಉಂಟಾಗುವ ರೋಗವಾಗಿದೆ. ಇದೊಂದು ಜೈವಿಕ ವ್ಯತ್ಯಾಸದಿಂದ ಉಂಟಾಗುವ ಕಾಯಿಲೆಯಾಗಿದ್ದು ವರ್ಣತಂತುಗಳ ವಿಕೃತಿಯಿಂದ ಉಂಟಾಗುವ ರೋಗವಾಗಿದೆ. ಲೆಮನ್ ಎ ಎಂಬ ವರ್ಣತಂತು ಪ್ರೋಟೀನ್ಗಳನ್ನು ತಯಾರಿಸುತ್ತದೆ. ಲೆಮನ್ ಎಂಬ ವರ್ಣತಂತು ಪ್ರೋಟೀನ್ಗಳನ್ನು ತಯಾರಿಸುತ್ತದೆ. ಈ ವರ್ಣತಂತುವು ದೋಷಪೂರಿತವಾದಾಗ ಪ್ರೊಜೇರಿಯಾ ರೋಗ ಕಂಡುಬರುತ್ತದೆ. ಲೆಮನ್ ಎ ಎಂಬ ವರ್ಣತಂತು ಪ್ರೋಟೀನ್ಗಳನ್ನು ಉತ್ಪಾದಿಸುತ್ತದೆ. ಈ ಒಂದು ಲೆಮನ್ ಎ ವರ್ಣತಂತುವಿನಲ್ಲಿ ದೋಷಪೂರಿತವಾದಾಗ ಈ ಪ್ರೊಜೇರಿಯಾ ರೋಗ ಕಂಡುಬರುತ್ತದೆ.
ಇದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಕಂಡುಬರತಕ್ಕಂಥ ರೋಗವಾಗಿರುತ್ತದೆ. ಇದು ವಯಸ್ಸಾದಂತೆ ಕಂಡುಬರತಕ್ಕಂತಹ ರೋಗವಾಗಿದ್ದು, ಈ ರೋಗದ ಲಕ್ಷಣ ಏನಂದ್ರೆ ವಯಸ್ಸಾದಂತೆ ಕಂಡುಬರುವಂತಹ ರೋಗವಾಗಿದ್ದು ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತದೆ. ತೂಕ ಮತ್ತು ಎತ್ತರ ಕಡಿಮೆಯಾಗುತ್ತದೆ. ವಯಸ್ಸಾದರೂ ಕೂಡ ಬೆಳವಣಿಗೆಯು ಕಂಡುಬರುವುದಿಲ್ಲ. ಪ್ರೊಜೇರಿಯಾ ರೋಗ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಕಂಡುಬರುತ್ತದೆ. ಈ ಒಂದು ರೋಗ ಬಂದಂತಹ ಲಕ್ಷಣ ಏನಪ್ಪಾ ಅಂದ್ರೆ ವಯಸ್ಸಾದಂತೆ ಕಂಡುಬರುವ ರೋಗವಾಗಿದ್ದು ಬೆಳವಣಿಗೆಯನ್ನ ಕುಂಠಿತ ಮಾಡುತ್ತೆ ಮತ್ತು ತೂಕ ಮತ್ತು ಎತ್ತರ ಕಡಿಮೆಯಾಗುತ್ತೆ. ಇದು ಇಮೇಲ್ ಅಂತ ಆಗಿದೆ, ರಾಂಗ್. ಇದು ಇಲ್ಲಿ ನೋಡಿ, ಇದನ್ನ ರೆಫರ್ ಮಾಡ್ಕೊಳ್ಳಿ. ಫಿನೈಲ್ ಕೀಟೋನ್ಯೂರಿಯಾ ಈ ರೋಗವು ಪ್ರೋಟೀನ್ಗಳಲ್ಲಿರ್ತಕ್ಕಂಥ ಅಮೈನೋ ಆಮ್ಲಗಳಲ್ಲಿ ಒಂದಾಗಿದೆ. ಅಮೈನೋ ಆಮ್ಲಗಳಲ್ಲಿ ಒಂದಾಗಿದೆ ಮತ್ತು ಇದು ಅಮೈನೋ ಆಮ್ಲದ ಚಯಾಪಚಯ ಕ್ರಿಯೆ ನಡೆಯುವುದನ್ನು ತಡೆಯುತ್ತದೆ. ಈ ರೋಗ ಬಂತಂದ್ರೆ ಪ್ರೋಟೀನ್ಗಳಲ್ಲಿರ್ತಕ್ಕಂಥ ಇದು ಅಮೈನೋ ಆಮ್ಲದ ಚಯಾಪಚಯ ಕ್ರಿಯೆ ನಡೆಯುವುದನ್ನ ತಡೆಗಟ್ಟುತ್ತದೆ. ಇದರಿಂದಾಗಿ ಭ್ರೂಣದಲ್ಲಿ ವಿಷವಸ್ತು ಶೇಖರಣೆಯಾಗುತ್ತದೆ. ಇದರಿಂದ ದೇಹ ಮತ್ತು ಮೆದುಳಿನ ಬೆಳವಣಿಗೆಯು ಕುಂಠಿತವಾಗುತ್ತದೆ. ಕೆಲವೊಮ್ಮೆ ಇದು ಸೂಕ್ಷ್ಮ ಅಥವಾ ದೊಡ್ಡ ಮಟ್ಟದ ವಿಕೃತಿಗೆ ಕಾರಣವಾಗುತ್ತದೆ. ಜನ್ಮಜಾತ ಹೃದಯ ತೊಂದರೆ. ಹುಟ್ಟಿನಿಂದಲೇ ಇವರಿಗೆ ಹೃದಯಕ್ಕೆ ಸಂಬಂಧಿಸಿದ ತೊಂದರೆ ಕಂಡುಬರುತ್ತದೆ. ಹೃದಯದಲ್ಲಿ ಇವರಿಗೆ ರಂಧ್ರ ಬರುವುದು ಸಾಮಾನ್ಯವಾಗಿ ದೋಷವಾಗಿದೆ. ಇದರಲ್ಲಿ ಅಶುದ್ಧ ರಕ್ತವನ್ನು ಪ್ರತ್ಯೇಕಿಸುವ ಪೊರೆಯಲ್ಲಿ ರಂಧ್ರ ಕಂಡುಬಂದು ರಕ್ತವು ಕ್ರಮಬದ್ಧವಾಗಿ ಹರಿಯುವಲ್ಲಿ ವಿಫಲವಾಗುತ್ತದೆ. ಸಿಕ್ಕಲ್ ಸೆಲ್ ಅನಿಮಿಯಾ ನೆಕ್ಸ್ಟ್ ರೋಗ. ಇದು ಸಾಮಾನ್ಯವಾಗಿ ತಂದೆ ಮತ್ತು ತಾಯಿಗಳಿಂದ ಮಗುವಿಗೆ ವರ್ಗಾವಣೆಯಾಗತಕ್ಕಂಥ ಕಾಯಿಲೆಯಾಗಿರುತ್ತೆ. ನೋಡಿ, ಕೆಂಪು ರಕ್ತ ಕಣಗಳಲ್ಲಿ ವೈಪರೀತ್ಯ ಕಂಡುಬರುತ್ತದೆ. ಕೆಂಪು ರಕ್ತ ಕಣವು ಸಿಕ್ಕಲ್ ಆಕಾರದಲ್ಲಿ ಕಂಡುಬರುತ್ತದೆ. ಸಿಕ್ಕಲ್ ಆಕಾರ ಅಂದ್ರೆ ಕುಡುಗೋಲು, ಈ ತರ ಕಂಡುಬರುತ್ತೆ. ಇದರಿಂದ ಆಮ್ಲಜನಕವು ಸರಬರಾಜು ಆಗುವುದರಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಇದು ತಂದೆ ತಾಯಿಯಿಂದ ಮಗುವಿಗೆ ವರ್ಗಾವಣೆಯಾಗುತ್ತದೆ. ಇದು ಜನ್ಮಜಾತಕವಾಗಿ ಕಂಡುಬರುವ ರೋಗವಾಗಿದೆ. ಸಿಕ್ಕಲ್ ಸೆಲ್ ಅನಿಮಿಯಾ ಕೆಂಪು ರಕ್ತ ಕಣಗಳಲ್ಲಿ ಇದು ಕಂಡುಬರುತ್ತೆ. ಇದು ಸೇಮ್ ಈ ತರ ಇರುತ್ತೆ ನೋಡಿ, ಸಿಕ್ಕಲ್ ತರ ಕಂಡುಬರುತ್ತೆ. ಸಿಕ್ಕಲ್ ಅಂದ್ರೆ ಕುಡುಗೋಲು, ಸಿಕ್ಕಲ್ ಆಕಾರದಲ್ಲಿ ಕಂಡುಬರುತ್ತೆ. ಇದರಿಂದ ಆಮ್ಲಜನಕವು ಸರಬರಾಜು ಆಗುವುದರಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಇದು ಏನೈತಲ್ಲ ತಂದೆ ಮತ್ತು ತಾಯಿಗಳಿಂದ ಮಗುವಿಗೆ ವರ್ಗಾವಣೆಯಾಗುವಂತ ಚಾನ್ಸಸ್ ಇರುತ್ತೆ. ಇದು ಜಾತಕವಾಗಿಯೇ ಅಂದ್ರೆ ಜನ್ಮಾಂತರವಾಗಿಯೇ ಮಗುವಿಗೆ ಬರ್ತಕ್ಕಂಥ ರೋಗವಾಗಿದೆ. ನೆಕ್ಸ್ಟ್ ಸೀಳು ತುಟಿ. ಕೆಲವು ಮಕ್ಕಳಲ್ಲಿ ಸೀಳು ತುಟಿಯು ಕಂಡುಬರುತ್ತದೆ. ಇದು ಹುಟ್ಟಿನಿಂದಲೇ ಕಂಡುಬರುವ ಜನ್ಮಜಾತ ರೋಗವಾಗಿದೆ. ರೋಗವಾಗಿದೆ. ಇದರಲ್ಲಿ ತುಟಿಯ ಮೇಲ್ಭಾಗವು ಸೀಳಿಕೊಂಡಿದ್ದು ಜೀವನ ಪರ್ಯಂತ ಮಕ್ಕಳಲ್ಲಿ ನ್ಯೂನತೆಯು ಕಂಡುಬರುತ್ತದೆ. ಇದರಲ್ಲಿ ಕ್ಲಿಫ್ ಲಿಫ್ಟ್ ಮತ್ತು ಕ್ಲಿಫ್ ಪ್ಯಾಲೆಟ್ ಎಂಬ ಎರಡು ವಿಧಗಳನ್ನು ಕಾಣಬಹುದು. ಈ ಸೀಳು ತುಟಿಯಲ್ಲಿ ಕ್ಲಿಫ್ ಲಿಫ್ಟ್ ಮತ್ತು ಕ್ಲಿಫ್ ಪ್ಯಾಲೆಟ್ ಎಂಬ ಎರಡು ವಿಧಗಳು ಕಂಡುಬರುತ್ತವೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ. ನಮಸ್ಕಾರ.